ಶಕ್ರಾನಂದ್ ಅವರೇ, ಅಂದರೆ ಆರ್ ಎಸ್ ಎಸ್ಸಿನ ಏನು ಒಂದು ವಿಷನ್ ಇದೆ, ಭಾರತವನ್ನು ಹಿಂದೂ ರಾಷ್ಟ್ರವನ್ನಾಗಿ ಮಾಡಬೇಕು ಅಂತ, ಅದನ್ನು ಭಾರತೀಯ ಶಿಕ್ಷಣ ಮಂಡಲ ಎಜುಕೇಷನ್ ಸಿಸ್ಟಮಲ್ಲಿ ಅದರದ್ದೇ ಪುಸ್ತಕಗಳನ್ನು, ಅದರದ್ದೇ ಇತಿಹಾಸವನ್ನು ರಚನೆ ಮಾಡಿಕೊಂಡು ಅದನ್ನು ತರೋ ಥರ ಒಂದು ಪ್ರಯತ್ನ ಮಾಡ್ತಾ ಇದೆ. 2 ಶತಮಾನಗಳ ಹಿಂದೆ ಮೆಕಾಲೆ ಏನು ಪ್ರಯತ್ನ ಮಾಡ್ದ ಒಂದು ಎಜುಕೇಷನ್ ಸಿಸ್ಟಮನ್ನು ತಂದು, ಈಗ ಮೆಕಾಲೆ ಬದಲಿಗೆ ಭಾರತೀಯ ಶಿಕ್ಷಣ ಮಂಡಲ ಇದೆ, ಅದು ಅದರ ಪ್ರೊಪಗೇಷನನ್ನು ಮಾಡ್ತಾ ಇದೆ. ಸೊ ಒಂದು ಕಡೆ ಭಾರತೀಯ ಶಿಕ್ಷಣ ಮಂಡಲ ತನ್ನ ಕೆಲಸವನ್ನು ಮಾಡ್ತಾ ಇದೆ, ಇಂದಿನ ಇಂಡಿಯನ್ ಸೆಂಟ್ರಿಕ್ ಅಂತ ಮಾಡಿಕೊಂಡು, ಆದರೆ ಸಂಘದ ಶಾಲೆಗಳಲ್ಲೇ ಮಾಡರ್ನ್ ಎಜುಕೇಷನನ್ನು, ಮಾಡರ್ನ್ ಸಿಸ್ಟಮನ್ನು ಹೇಳ್ಕೊಡ್ಲಾಗ್ತಾ ಇದೆ. ಒಂಥರ ಡಬಲ್ ಸ್ಟ್ಯಾಂಡರ್ಡ್ಸ್ ಅಂತ ಅನ್ಸೋದಿಲ್ವಾ? ಶಂಕರಾನಂದ್ ಅವರೇ, ಸರ್ಕಾರ ನಿಮ್ಮದೇ ಇದೆ, ಭಾಜಪಾದ್ದೇ ಸರ್ಕಾರ ಇದೆ, ಕೇಂದ್ರದಲ್ಲೂ ಭಾಜಪದ ಸರ್ಕಾರ ಇದೆ, ರಾಜ್ಯದಲ್ಲೂ ಭಾಜಪದ್ದೇ ಸರ್ಕಾರ ಇದೆ. ನೀವು ಸರ್ಕಾರದಲ್ಲಿದ್ದೀರಾ, ನೀವು ಆಡಳಿತದಲ್ಲಿದ್ದೀರಾ. ಇಷ್ಟು ವರ್ಷ ಏನೋ ಆಗಿತ್ತು, ಆಗಿಬಿಡ್ತು. ಆದರೆ ಈಗ ನೀವು ನಿಮ್ಮವರಿಗೇ ನೀವು ಅಪ್ಲಿಕೇಶನ್ ಕೊಡುವಂಥ ಸಂದರ್ಭ ಯಾಕೆ ಬರುತ್ತೆ? ಎಷ್ಟು ಸುಲಭ ಅಲ್ವಾ ಈಗ ಅದನ್ನು ಮಾಡೋದು? ಬಹಳ ಅಂದರೆ ರಾಮ ಮಂದಿರ ಕಟ್ಟುವಂಥದ್ದು ಏನು ಈಗ ಕನಸಾಗೆ ಉಳಿದಿದೆಯೋ ಈ ಸರ್ಕಾರ ಬಂದರೂ ಕೂಡ, ಅದೇ ರೀತಿ ಇದು ಒಂದು ಕನಸಾಗಿಲ್ವಾ ಅಂತ. ಒಂದು ಮಗು ಉರ್ದುವಿನಲ್ಲಿ ಪಾಠ ಮಾಡಿದ್ದು, ಮಾತೃಭಾಷೆ ಅದರದ್ದು ಉರ್ದು ಆಗಿರುತ್ತೆ, 5ನೇ ಕ್ಲಾಸ್ವರೆಗೂ ಉರ್ದು ಕಲ್ತಿರುತ್ತೆ. ಯಾಕೆ ಅದು ಸಂಸ್ಕೃತವನ್ನು ಕಲಿಬೇಕು? ನಮಸ್ಕಾರ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದರೆ RSS ಕಳೆದ ಹಲವಾರು ದಶಕಗಳಿಂದ ಸುಮಾರು ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಬರ್ತಾ ಇದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ಭಾರತೀಯ ಶಿಕ್ಷಣ ಮಂಡಲ ಅನ್ನುವ ಒಂದು ಸಂಸ್ಥೆಯ ಮುಖಾಂತರ ತನ್ನ ಚಟುವಟಿಕೆಯನ್ನು ನಡೆಸಿಕೊಂಡು ಬರ್ತಾ ಇದೆ. ಈ ಭಾರತೀಯ ಶಿಕ್ಷಣ ಮಂಡಲದ ಉದ್ದೇಶಗಳೇನು, ಅದರ ಧ್ಯೇಯ ಏನು, ಹಾಗೆಯೇ ಈ ಶಿಕ್ಷಣ ಮಂಡಲದ ಮೇಲೆ ಕೆಲವು ಆರೋಪಗಳು ಇದೆ. ಆ ಎಲ್ಲ ವಿಷಯಗಳ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆಗೆ ಇವತ್ತು ಭಾರತೀಯ ಶಿಕ್ಷಣ ಮಂಡಲದ ಅಖಿಲ ಭಾರತೀಯ ಸಹ ಸಂಘಟನಾ ಕಾರ್ಯದರ್ಶಿ ಶಂಕರಾನಂದ್ ಅವರು ಜೊತೆಗಿದ್ದಾರೆ. ಬನ್ನಿ ಇದ್ರ ಬಗ್ಗೆ ಅವ್ರ ಜೊತೆನೇ ಮಾತಾಡೋಣ. ಶಂಕರಾನಂದ್ ಅವರೇ, ಭಾರತೀಯ ಶಿಕ್ಷಣ ಮಂಡಲದ ಧ್ಯೇಯ ಉದ್ದೇಶ ಏನು? ರಾಷ್ಟ್ರೀಯ ಪುನರುತ್ಥಾನಕ್ಕಾಗಿ ಪ್ರಾಥಮಿಕ ಶಿಕ್ಷಣದಿಂದ ಹಿಡಿದು ಉನ್ನತ ಶಿಕ್ಷಣದವರೆಗೆ ಸಂಪೂರ್ಣ ಶಿಕ್ಷಣವನ್ನು ಭಾರತೀಯ ಮೌಲ್ಯಗಳಿಂದ ಆಧಾರಿತ, ಭಾರತೀಯ ಸಂಸ್ಕೃತಿಯ ಬೇರುಗಳಿಂದ ಪೋಷಿತ ಮತ್ತು ಭಾರತ ಕೇಂದ್ರಿತವನ್ನಾಗಿ ಮಾಡಲು ನೀತಿ, ಪಾಠ್ಯಕ್ರಮ ಮತ್ತು ಪದ್ಧತಿಗಳಲ್ಲಿ ಭಾರತೀಯತೆಯನ್ನು ತರುವುದಕ್ಕೋಸ್ಕರ ಅಗತ್ಯವಾದ ಸಂಶೋಧನೆ, ಜಾಗರಣ, ಪ್ರಕಾಶನ, ಪ್ರಶಿಕ್ಷಣ ಮತ್ತು ಸಂಘಟನೆಯನ್ನು ಮಾಡುವುದು ಭಾರತೀಯ ಶಿಕ್ಷಣ ಮಂಡಲದ ಧ್ಯೇಯವಾಗಿದೆ. ಹೀಗೆ ಒಂದು ವಾಕ್ಯದಲ್ಲಿ ನಾವು ಅದರ ಧ್ಯೇಯವನ್ನು, ಉದ್ದೇಶವನ್ನು ಹೇಳ್ಬೋದು. ಶಂಕರಾನಂದ್ ಅವರೇ, ಅಂದರೆ RSSನ ಏನು ಒಂದು ವಿಷನ್ ಇದೆ, ಭಾರತವನ್ನು ಹಿಂದೂ ರಾಷ್ಟ್ರವನ್ನಾಗಿ ಮಾಡಬೇಕು ಅಂತ, ಅದನ್ನು ಭಾರತೀಯ ಶಿಕ್ಷಣ ಮಂಡಲ ಎಜುಕೇಷನ್ ಸಿಸ್ಟಮಲ್ಲಿ ಅದರದ್ದೇ ಪುಸ್ತಕಗಳನ್ನು, ಅದರದ್ದೇ ಇತಿಹಾಸವನ್ನು ರಚನೆ ಮಾಡಿಕೊಂಡು ಅದನ್ನು ತರೋ ಥರ ಒಂದು ಪ್ರಯತ್ನ ಮಾಡ್ತಾ ಇದೆ ಅನ್ನುವಂಥ ಆರೋಪ ಕೂಡ ಭಾರತೀಯ ಶಿಕ್ಷಣ ಮಂಡಲದ ಮೇಲಿದೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಆರೋಪವನ್ನು ಮಾಡುವವರು ಆರೋಪ ಮಾಡಲಿಕ್ಕೆ ಸ್ವತಂತ್ರರು. ಆದರೆ ಭಾರತೀಯ ಶಿಕ್ಷಣ ಮಂಡಲದ ಕೆಲಸ ಶಿಕ್ಷಣದಲ್ಲಿ ಭಾರತೀಯತೆಯನ್ನು ತರಬೇಕು ಅನ್ನೋದು. ಭಾರತೀಯತೆಯನ್ನು ತರಬೇಕು ಅಂದಾಗ ಅದರಲ್ಲಿ ಭಾರತೀಯ ಮೌಲ್ಯಗಳಿರಬೇಕು, ಭಾರತೀಯ ಸಂಸ್ಕೃತಿಯ ಪ್ರತಿಬಿಂಬ ಅಲ್ಲಿ ಕಾಣಿಸ್ಬೇಕು ಮತ್ತು ಪ್ರತಿಯೊಂದು ಭಾರತದ ಹಿತಕ್ಕೆ ತಕ್ಕಂತೆಯೇ ಇರಬೇಕು. ಆ ಥರದ ನೀತಿ ಇರಬೇಕು, ಆ ಥರದ್ದೇ ಪಾಠ್ಯಕ್ರಮ ಇರಬೇಕು ಮತ್ತು ಶಿಕ್ಷಣ ಪದ್ಧತಿ ಇದಕ್ಕೆ ಪೂರಕವಾಗಿರಬೇಕು. ಇದನ್ನು ತರೋದಕ್ಕೆ ನಾವು ಹೊರಟಿದ್ದೀವಿ. ಅಂದರೆ ಇಡೀ ಜಗತ್ತು ಇವತ್ತು ಗ್ಲೋಬಲ್ ಆಗ್ತಾ ಇದೆ, ಇಂಟರ್ನ್ಯಾಷನಲ್ ಅಂತ ಹೇಳಿ ಹೋಗ್ತಿರಬೇಕಾದ್ರೆ RSS ಇದನ್ನು ಮತ್ತೆ ಎಲ್ಲೋ ಒಂದು ಕಡೆ ಸೀಮಿತವಾಗಿ ಕೇವಲ ಭಾರತಕ್ಕೆ ಅನ್ನೋ ಥರದಲ್ಲಿ ಒಂದು ರಿವರ್ಸ್ ಮೋಡಲ್ಲಿ ಹೋಗ್ತಾ ಇದೆಯೇನೋ ಅಂತ ಹೇಳಿ ಅನ್ನಿಸ್ತಾ ಇದೆ ಅಂತ ಹೇಳಿ ಕೂಡ ಆ ಥರದ್ದು ಒಂದು ಆರೋಪ ಕೂಡ ಇದೆ. ಹೊಸ ಚಿಂತನೆಗಳು ಬರಲಿ, ಹೊಸ ಆಲೋಚನೆಗಳು ನಮಗೆ ಆಗಲಿ ಅನ್ನೋತಿರಬೇಕಾದ್ರೆ ಕೇವಲ ಅಂದರೆ ಒಂದು 2 ಶತಮಾನಗಳ ಹಿಂದೆ ಮೆಕಾಲೆ ಏನು ಪ್ರಯತ್ನ ಮಾಡ್ದ ಒಂದು ಎಜುಕೇಷನ್ ಸಿಸ್ಟಮನ್ನು ತಂದು, ಈಗ ಮೆಕಾಲೆ ಬದಲಿಗೆ ಭಾರತೀಯ ಶಿಕ್ಷಣ ಮಂಡಲ ಇದೆ, ಅದು ಅದರ ಪ್ರೊಪಗೇಷನನ್ನು ಮಾಡ್ತಾ ಇದೆ ಅನ್ನೋ ಒಂದು ಆರೋಪ ಇದೆ. ಮೆಕಾಲೆ ಒಂದು ರೀತಿಯಲ್ಲಿ ಈ ದೇಶದ ವ್ಯವಸ್ಥೆಯನ್ನು ಕೆಡಿಸ್ದ, ಇನ್ನೊಂದು ರೀತಿಯಲ್ಲಿ ಭಾರತೀಯ ಶಿಕ್ಷಣ ಮಂಡಲ ಈ ಶಿಕ್ಷಣ ವ್ಯವಸ್ಥೆಯನ್ನು ಕೆಡಿಸ್ಲಿಕ್ಕೆ ಹೊರಟಿದೆ ಅಂತ ಕೆಲವರಿಗೆ ಅನ್ನಿಸ್ಬೋದು, ಆರೋಪನೂ ಮಾಡ್ಬೋದು. ಗ್ಲೋಬಲ್
ಗ್ಲೋಬಲೈಸೇಷನ್ ಆಗ್ತಿರುವಾಗಾದರೆ ಭಾರತೀಯ ಶಿಕ್ಷಣ ಮಂಡಲ ಮತ್ತು ಅದನ್ನು ಭಾರತಕ್ಕೆ ಸೀಮಿತಗೊಳಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದೆ ಅಂತ ಏನು ಕೆಲವರಿಗೆ ಅನಿಸುತ್ತೆ, ಹಾಗನ್ನಿಸೋ ಅವಶ್ಯಕತೆಯೇ ಇಲ್ಲ. ಈ ಶಿಕ್ಷಣ ವ್ಯವಸ್ಥೆಯಿಂದಾಗಿ ಜಗತ್ತಿನ ಜನ ಬರುವ 10-15 ವರ್ಷಗಳಲ್ಲಿ ಆಕರ್ಷಿತರಾಗಿ ಭಾರತದ ಕಡೆನೇ ಶಿಕ್ಷಣವನ್ನು ಪಡ್ಕೊಳ್ಳೋದಕ್ಕೆ ಉತ್ಸಾಹದಿಂದ ಬರೋದಕ್ಕೆ ಶುರು ಮಾಡ್ತಾರೆ. ಎಲ್ಲೋ ಒಂದು ಕಡೆ ಡಬಲ್ ಸ್ಟ್ಯಾಂಡರ್ಡ್ಸ್ ಅಂತ ಅನ್ಸಲ್ವ? ಯಾಕಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕೂಡ ಅಂದರೆ ಒಂದು ಭಾರತೀಯ ಶಿಕ್ಷಣ ಮಂಡಲ, ಅದನ್ನು ಹೊರತುಪಡಿಸಿದಂತೆ ಸಂಘದ ಇನ್ನೂ ಕೆಲವು ಆರ್ಗನೈಸೇಷನ್ಸು ಶಾಲೆಗಳನ್ನು ನಡೆಸುತ್ತೆ. ಈ ಶಾಲೆಗಳಲ್ಲಿ ಇರುವ ಪಠ್ಯಕ್ರಮ ನಾರ್ಮಲ್ ಆಗಿ ಬೇರೆ ಶಾಲೆಗಳಲ್ಲಿ ಅಂದರೆ ಮಾಡರ್ನ್ ಎಜುಕೇಷನ್ ಅಂತ ಏನು ಹೇಳ್ತೀವಿ ಆ ಶಾಲೆಗಳಲ್ಲಿರೋ ಪಠ್ಯಕ್ರಮಕ್ಕೂ ಸಂಘದ ಶಾಲೆಗಳಲ್ಲಿರುವ ಪಠ್ಯಕ್ರಮಕ್ಕೂ ಬೋಧನಾ ವಿಧಾನಕ್ಕೂ ಏನೂ ವ್ಯತ್ಯಾಸ ಇಲ್ಲ. ಸೊ ಒಂದು ಕಡೆ ಭಾರತೀಯ ಶಿಕ್ಷಣ ಮಂಡಲ ತನ್ನ ಕೆಲಸವನ್ನು ಮಾಡ್ತಾ ಇದೆ ಇಂದಿನ ಇಂಡಿಯನ್ ಸೆಂಟ್ರಿಕ್ ಅಂತ ಮಾಡಿಕೊಂಡು, ಆದರೆ ಸಂಘದ ಶಾಲೆಗಳಲ್ಲೇ ಮಾಡರ್ನ್ ಎಜುಕೇಷನನ್ನು ಮಾಡರ್ನ್ ಸಿಸ್ಟಮನ್ನು ಹೇಳ್ಕೊಡ್ಲಾಗ್ತಾ ಇದೆ. ಒಂಥರ ಡಬಲ್ ಸ್ಟ್ಯಾಂಡರ್ಡ್ಸ್ ಅಂತ ಅನ್ಸೋದಿಲ್ವ? ಈ ಪಠ್ಯಕ್ರಮ, ಈ ಪದ್ಧತಿ ಇದೆಲ್ಲವೂ ಸರ್ಕಾರದ ಮೂಲಕ ಮಾನ್ಯತೆಯನ್ನು ಪಡೆದು ಅದನ್ನು ಒಂದು ವ್ಯವಸ್ಥೆಯ ಮೂಲಕ ಜಾರಿಗೊಳಿಸಬೇಕು. ಭಾರತೀಯ ಶಿಕ್ಷಣ ಮಂಡಲ ಒಂದು ಸ್ವಯಂ ಸೇವಾ ಸಂಸ್ಥೆಯಾಗಿ ಅದೇ ವ್ಯವಸ್ಥೆಯಲ್ಲಿ ಈ ಶಿಕ್ಷಣ ವ್ಯವಸ್ಥೆಯನ್ನು ಭಾರತದ ಆಡಳಿತ ವ್ಯವಸ್ಥೆಯ ಮೂಲಕ ಕೆಳಗಿಳಿಸೋದಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೆ ಸರ್ಕಾರದ ಮೇಲೆ ಪ್ರಭಾವಿಸುವ ಕೆಲಸವನ್ನು ನಾವು ಮಾಡ್ತೀವಿ. ಶಂಕರಾನಂದ್ ಅವರೇ, ಸರ್ಕಾರ ನಿಮ್ಮದೇ ಇದೆ, ಭಾಜಪಾದ್ಯ ಸರ್ಕಾರ ಇದೆ, ಕೇಂದ್ರದಲ್ಲೂ ಭಾಜಪದ ಸರ್ಕಾರ ಇದೆ, ರಾಜ್ಯದಲ್ಲೂ ಭಾಜಪಾದ್ಯ ಸರ್ಕಾರ ಇದೆ. ನೀವು ಸರ್ಕಾರದಲ್ಲಿದ್ದೀರಾ, ನೀವು ಆಡಳಿತದಲ್ಲಿದ್ದೀರಾ. ಇಷ್ಟು ವರ್ಷ ಏನೋ ಆಗಿತ್ತು ಆಗಿಬಿಡ್ತು, ಆದರೆ ಈಗ ನೀವು ನಿಮ್ಮವರಿಗೇ ನೀವು ಅಪ್ಲಿಕೇಶನ್ ಕೊಡುವಂಥ ಸಂದರ್ಭ ಯಾಕೆ ಬರುತ್ತೆ? ಎಷ್ಟು ಸುಲಭ ಅಲ್ವಾ ಈಗ ಅದನ್ನು ಮಾಡೋದು? ಬಹಳ ಅಂದರೆ ರಾಮ ಮಂದಿರ ಕಟ್ಟುವಂಥದ್ದು ಏನು ಈಗ ಕನಸಾಗೆ ಉಳಿದಿದೆಯೋ ಈ ಸರ್ಕಾರ ಬಂದರೂ ಕೂಡ, ಅದೇ ರೀತಿ ಇದು ಒಂದು ಕನಸಾಗಿಲ್ವಾ ಅಂತ. ಭಾಳ ಒಳ್ಳೆಯ ಪ್ರಶ್ನೆಯನ್ನು ನೀವು ಕೇಳಿದ್ರಿ. ಈಗೇನು ರಾಷ್ಟ್ರೀಯ ಶಿಕ್ಷಣ ನೀತಿ ಅಂತ ಏನು ಬಂದಿದೆಯೋ 483 ಪುಟಗಳಷ್ಟು ವಿಸ್ತಾರವಾಗಿ ನೀತಿಯನ್ನು ಅದರಲ್ಲಿ ರೂಪಿಸಲಾಗಿದೆ. ಇದರಲ್ಲಿ ಪ್ರಾರಂಭದ ಪುಟದಿಂದ ಹಿಡಿದು ಕೊನೆಯ ಪುಟದವರೆಗೆ ಅದನ್ನು ನಾವು ನೋಡಿದಾಗ ಈಗ ನಾನು ಹೇಳಿರುವುದು ಏನಿದೆಯೋ ಭಾರತೀಯ ಚಿಂತನೆ ಶಿಕ್ಷಣದ ಕ್ಷೇತ್ರದಲ್ಲಿ ಹೇಗಿರಬೇಕು, ಅಲ್ಲಿರ್ತಕ್ಕಂಥ ಶಿಕ್ಷಣ ಪದ್ಧತಿಯಲ್ಲಿ ಪಠ್ಯಕ್ರಮ, ಅಲ್ಲಿನ ನೀತಿ ಹೇಗಿರಬೇಕು ಅಂತ ನಾವು ಬಯಸ್ತಾ ಇದ್ದೀವೋ ಅದೇ ನಮ್ಮ ಬಯಕೆ ಈ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ದಾಖಲಿಸಲಾಗಿದೆ. ಎರಡು ಭಾರತೀಯ ಶಿಕ್ಷಣ ಮಂಡಲನೇ ಸಿದ್ಧಪಡಿಸಿದೆಯಾ ಇದರದ್ದು? ಕರಡು ಭಾರತೀಯ ಶಿಕ್ಷಣ ಮಂಡಲ ಸಿದ್ಧಪಡಿಸಿಲ್ಲ. ಭಾರತೀಯ ಶಿಕ್ಷಣ ಮಂಡಲ ದೇಶದಾದ್ಯಂತ ಅನೇಕ ರೀತಿಯ ವ್ಯಕ್ತಿಗಳನ್ನು, ಉದಾಹರಣೆಗೆ ಸಂಸ್ಥೆಯ ಚಾಲಕರು, ವಿದ್ಯಾರ್ಥಿಗಳು, ಶಿಕ್ಷಣ ತಜ್ಞರು, ಪಾಲಕರು, ಈ ರೀತಿ 4 ಲಕ್ಷಕ್ಕಿಂತ ಹೆಚ್ಚು ಜನಗಳನ್ನು ಸೇರಿಸಿ ಬೇರೆ ಬೇರೆ ರೀತಿಯ ಬೇರೆ ಬೇರೆ ಗ್ರಾಮ, ನಗರ, ಪಟ್ಟಣಗಳಲ್ಲಿ ಸಭೆಗಳನ್ನು ನಡೆಸಿ ಅವರಿಂದ ಸಲಹೆಗಳನ್ನು ಪಡೆದು ನಮ್ಮ ದೇಶದ ಶಿಕ್ಷಣ ವ್ಯವಸ್ಥೆ ಹೇಗಿರಬೇಕು ಅನ್ನೋದನ್ನು ನಾವು ಸಲಹೆಯನ್ನು ಕೊಟ್ಟಿದ್ದೀವಿ. ಇದೇನು ಡ್ರಾಫ್ಟ್ ಕಮಿಟಿ ಅಂತಿದೆ, ಅದು ನಮ್ಮ ಸಲಹೆಗಳನ್ನು ಸ್ವೀಕಾರ ಮಾಡಿ ಆ ಡ್ರಾಫ್ಟ್ ಕಮಿಟಿಯಲ್ಲಿರುವ ಸದಸ್ಯರೆಲ್ಲ ಚರ್ಚೆ ಮಾಡಿ ಇದರಲ್ಲಿರುವ ಉತ್ತಮ ಅಂಶಗಳನ್ನು ಅವರು ತೆಗೆದುಕೊಂಡಿದ್ದಾರೆ. ಅದ್ಭುತವಾಗಿ ಕೆಲಸ ಮಾಡಿದೆ. ಕೇಂದ್ರ ಸರ್ಕಾರಕ್ಕೆ ಏನಾದರೂ ಡೆಡ್ಲೈನು ಅಥವಾ ಏನಾದರೂ RSS ಕಡೆಯಿಂದ ಏನೋ ಒಂದು ಸೂಚನೆ ಹೋಗಿದೆಯಾ ಇದನ್ನು ಆದಷ್ಟು ಬೇಗ ಜಾರಿಗೆ ತನ್ನಿ, ಇದು ಬೇಕು, ಇದು ಇಂದಿನ ಅಗತ್ಯ ಅಂಥೇಳಿ? ಯಾಕಂದರೆ ಎಲ್ಲರೂ ಕೂಡ ಒಂದು ಥ್ರೆಟ್ಟಲ್ಲಿ ಬದುಕ್ತಾ ಇದ್ದಾರೆ. ಮಕ್ಕಳ ಕೈಯಲ್ಲಿ ಮೊಬೈಲ್ ಇದೆ, ಟ್ಯಾಬ್ಲೆಟ್ಸ್ ಇದೆ, ಐಪ್ಯಾಡ್ಸ್ ಇದೆ. ಎಲ್ಲೋ ವಿನಾಶದತ್ತ ವೇಗವಾಗಿ ಸಿಸ್ಟಮ್ ಹೋಗ್ತಿರಬೇಕಾದ್ರೆ ಇದನ್ನು ರಾಜಕೀಯಕರಣಗೊಳಿಸದೆ ಆದಷ್ಟು ಬೇಗ ಇದನ್ನು ಜಾರಿಗೆ ತರಬೇಕು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ RSS ಕಡೆಯಿಂದ ಸೂಚನೆ ಏನಾದರೂ ಹೋಗಿದೆಯಾ ಕೇಂದ್ರ ಸರ್ಕಾರಕ್ಕೆ? RSS ಆ ಥರ ಯಾರಿಗೂ ಯಾವುದೇ ಸೂಚನೆಯನ್ನು ಕೊಡಲ್ಲ. RSSನದ್ದೇ ಆದಂಥ ನೀತಿಗಳು ಅಂತಿಲ್ಲ. RSSನ ಸ್ವಯಂ ಸೇವಕರು ಬೇರೆ ಬೇರೆ ಸಂಘಟನೆಗಳಲ್ಲಿ ಜೀವನದ ಬೇರೆ ಬೇರೆ ಕ್ಷೇತ್ರಗಳ ವಿಷಯಗಳ ಕುರಿತು ಕೆಲಸ ಮಾಡ್ತಾರೆ. ಸಂಘದ ಪ್ರತಿಬಿಂಬವಾಗಿ ಸಂಘ ಸಂಸ್ಕೃತಿಯಾದ ಭಾರತೀಯ ಸಂಸ್ಕೃತಿಯ ರಾಯಭಾರಿಗಳಾಗಿ ಈ ಸಂಘಟನೆಗಳು ಕೆಲಸ ಮಾಡ್ತಾ ಇದೆ. ಹಾಗೆ ಶಿಕ್ಷಣದ ನೀತಿ ಹೇಗಿರಬೇಕು ಅಂತ ಸಂಘದ ಚಿಂತನೆ ಏನಿದೆಯೋ ಅದು ಭಾರತೀಯ ಶಿಕ್ಷಣ ಮಂಡಲದ ಮೂಲಕ ಪ್ರಕಟವಾಗುತ್ತೆ. ಈ ಶಿಕ್ಷಣ ನೀತಿ ಇಡೀ ದೇಶದ ಅಸಂಖ್ಯ ಜನಗಳ ಅಭಿಪ್ರಾಯದ ಮೂಲಕವಾಗಿ ಅದು ಸಿದ್ಧವಾಗಿದೆ. ಇದು ಬೇಗ ಜಾರಿಗೆ ಬರಬೇಕು. ಈ ಶಿಕ್ಷಣ ನೀತಿ ಜಾರಿಗೆ ಬರುವುದರ ಮುಖಾಂತರ ಜನಜೀವನದಲ್ಲಿ ಪರಿವರ್ತನೆ ಬರಬೇಕು ಅನ್ನುವ ಒಂದು ತುಡಿತ ನಮಗೆಲ್ಲರಿಗೂ ಇದೆ. ಸಾಮಾನ್ಯರಿಗಿರುವ ತುಡಿತ ನಮಗೂ ಇದೆ. ಅದಕ್ಕಾಗಿ ಕಳೆದ ಡಿಸೆಂಬರ್ನಲ್ಲೇ ಅದು ಜಾರಿಗೆ ಬರಬೇಕು, ಅದು ಸ್ವೀಕಾರ ಆಗಬೇಕು ಅನ್ನೋದನ್ನು ನಾವು ಆಗ್ರಹಪಡಿಸಿದ್ವಿ.
ಅನೇಕ ಕಾರಣಗಳಿಂದ ಅದು ಆಗಿಲ್ಲ. ಈಗ ಇವತ್ತಿನ ಕೇಂದ್ರದ ಶಿಕ್ಷಣ ಮಂತ್ರಿಗಳು ಅಧಿಕಾರ ಗ್ರಹಣ ಮಾಡಿದ ತಕ್ಷಣವೇ ಅದನ್ನು ಸಾರ್ವಜನಿಕರ ಚರ್ಚೆಗೋಸ್ಕರ ತಮ್ಮ ವೆಬ್ಸೈಟ್ನಲ್ಲಿ ಹಾಕಿದರು. ಚರ್ಚೆ ಆಯಿತು, 1 ತಿಂಗಳು ಅವಕಾಶ ಇತ್ತು. ಆಮೇಲೆ ನಾವು ಪತ್ರದ ಮುಖಾಂತರ ಸಾರ್ವಜನಿಕರ ಅಹವಾಲುಗಳನ್ನು ಅವ್ರಿಗೆ ತಿಳಿಸಿದ್ವಿ. ಇದು ಸಮಯ ಬಹಳ ಕಡಿಮೆ ಆಯಿತು, 1 ತಿಂಗಳು ಅವಕಾಶ ಬೇಕು ಅಂತ. ಸಾರ್ವಜನಿಕರ ಅಭಿಪ್ರಾಯಕ್ಕೆ ಅವರು ಮನ್ನಣೆಯನ್ನು ಕೊಟ್ಟು 1 ತಿಂಗಳು ಅವರು ವಿಸ್ತರಿಸಿದ್ರು. ಜುಲೈ 31ರವರೆಗೆ 1,00,000ಕ್ಕಿಂತ ಅಧಿಕ ಸಲಹೆಗಳು ಬಂದಿದೆ. ಈಗ ಬಂದಿರೋ ಹೊಸ ಸಲಹೆಗಳನ್ನು ಸೇರಿಸ್ಕೊಂಡು ಅದನ್ನು ಇನ್ನಷ್ಟು ಉತ್ತಮವನ್ನಾಗಿ ಮಾಡಿ ಶೀಘ್ರಾತಿ ಶೀಘ್ರ ಅದನ್ನು ಜಾರಿಗೆ ತರ್ತೀವಿ ಅನ್ನುವ ಭರವಸೆಯನ್ನು ಅವರು ನಮಗೆ ಕೊಟ್ಟಿದ್ದಾರೆ. ಭಾರತೀಯ ಶಿಕ್ಷಣ ಮಂಡಲ ಪ್ರಪೋಗೇಟ್ ಮಾಡ್ತಿರತಕ್ಕಂತಹ ಸಿಸ್ಟಮ್ ಏನಿದೆ, ಇದನ್ನು ಎಲ್ಲಾದರೂ ಈಗಾಗಲೇ ಇಟ್ ಟೆಸ್ಟೆಡ್, ಅದನ್ನು ಟೆಸ್ಟ್ ಮಾಡಿ ಒಳ್ಳೆ ರಿಸಲ್ಟ್ ಬಂದು ಅದನ್ನು ಮಾಡ್ತಾ ಇದ್ದೀರೋ, ಅಥವಾ ಇಡೀ ಭಾರತದ ಮೇಲೆ ಮತ್ತೆ ಇದೇನಾದರೂ ಭಾರತೀಯ ಶಿಕ್ಷಣ ಮಂಡಲ ಪ್ರಯೋಗ ಮಾಡಲಿಕ್ಕೆ ಹೊರಟಿದೆಯಾ? ತುಂಬ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ರಿ. ಭಾರತೀಯ ಶಿಕ್ಷಣ ಮಂಡಲದ ಗತಿವಿಧಿಗಳ ಪೈಕಿ ಗುರುಕುಲ ಪ್ರಕಲ್ಪ ಅನ್ನೋದು ಒಂದಿದೆ. ಅನೇಕ ಗುರುಕುಲಗಳಲ್ಲಿ ಭಾರತೀಯ ಶಿಕ್ಷಣ ಮಂಡಲ ಗುರುಕುಲಗಳನ್ನು ನಡೆಸಲ್ಲ, ಅಕಾಡೆಮಿಕ್ ಇನ್ಪುಟ್ಸ್ ಕೊಡುವ ಕೆಲಸವನ್ನು ಮಾತ್ರ ನಾವು ಮಾಡ್ತೀವಿ. ನಮ್ಮ ಚಿಂತನೆಯ ಪ್ರಕಾರ ಶಿಕ್ಷಣದ ಪದ್ಧತಿಯನ್ನು ಅಳವಡಿಸ್ಕೊಂಡು ವಿದ್ಯಾರ್ಥಿಗಳಲ್ಲಿ ಆ ರೀತಿಯ ಪರಿವರ್ತನೆಯನ್ನು ಕಂಡ ನಂತರ ನಾವು ಈ ಸಲಹೆಗಳನ್ನು ಕೊಡ್ತಾಯಿದ್ದೀವಿ. ಅದಕ್ಕೋಸ್ಕರ ದೇಶದ ನಾನಾ ಭಾಗಗಳಲ್ಲಿ ಈಗ ನೋಡಲಿಕ್ಕೆ ನಾವು ಯೋಗ್ಯವಾಗಿರತಕ್ಕಂತಹ ಉತ್ತಮವಾದಂತಹ ಶಿಕ್ಷಣ ಪದ್ಧತಿ ಈಗ 12 ಗುರುಕುಲಗಳಲ್ಲಿ ಆ ರೀತಿ ಯಾರು ಬೇಕಾದರೂ ಬಂದು ನೋಡಬಹುದು. ಬೆಂಗಳೂರಿನಲ್ಲಿ, ಅಹಮದಾಬಾದ್ನಲ್ಲಿ, ಅಯೋಧ್ಯೆಯಲ್ಲಿ, ಈ ಥರದ ಅನೇಕ ಕಡೆ ಗುರುಕುಲಗಳಲ್ಲಿ ಭಾರತೀಯ ಚಿಂತನೆಯ ಆಧಾರಿತ ಶಿಕ್ಷಣ ವ್ಯವಸ್ಥೆ ಪದ್ಧತಿಗಳನ್ನು ಜಾರಿಗೆ ತರತಕ್ಕಂಥ ಪ್ರಯತ್ನವನ್ನು ಮಾಡಲಾಗಿದೆ. ಬಹಳ ಉತ್ತಮವಾದಂಥ ಪರಿಣಾಮಗಳು ನಮಗೆ ಕಾಣಿಸ್ತಾ ಇದೆ. ಭಾರತದಂತಹ ಅತಿ ದೊಡ್ಡ ರಾಷ್ಟ್ರಕ್ಕೆ, ಪಾಪ್ಯುಲೇಷನ್ ಇಷ್ಟು ದೊಡ್ಡ ರಾಷ್ಟ್ರಕ್ಕೆ ಮತ್ತು ಸಂಘದ ಸಾಮರ್ಥ್ಯವನ್ನು ನೋಡಿದರೆ, ಸಂಘದ ರಾಜಕೀಯ ಸಾಮರ್ಥ್ಯವನ್ನು ನೋಡಿದರೆ, ಸಾಮಾಜಿಕ ಸಾಮರ್ಥ್ಯವನ್ನು ನೋಡಿದರೆ, ಕೇವಲ 12 ಶಾಲೆಗಳಲ್ಲಿ ನೀವು ಇದನ್ನು ಇಂಟ್ರಡ್ಯೂಸ್ ಮಾಡಿ ಟೆಸ್ಟ್ ಮಾಡಿ ಒಳ್ಳೆ ರಿಸಲ್ಟ್ ಬಂದಿದೆ ಅಂತ ಹೇಳ್ತಾ ಇರೋದು ಎಲ್ಲೋ ಒಂದು ಕಡೆ ಆತಂಕಕ್ಕೆ ಕಾರಣ ಆಗ್ತಾ ಇದೆ ಶಂಕರಾನಂದ ಅವರೇ. ಯಾಕಂದರೆ ಇಷ್ಟು ದೊಡ್ಡ ಸಿಸ್ಟಮಲ್ಲಿ ಬಹುಶಃ ಸ್ಯಾಂಪಲ್ ಸರ್ವೆ ಅಂತ ತೊಗೊಳ್ಬೇಕಾದ್ರೆ ಅದಕ್ಕೆ ಒಂದು ಪ್ಯಾರಾಮೀಟರ್ಸ್ ಇರುತ್ತೆ, ಅದಕ್ಕೆ ಒಂದು ಮೆಜರ್ಮೆಂಟ್ ಸಿಸ್ಟಮ್ ಇರುತ್ತೆ. ಇಷ್ಟು ಇದಕ್ಕೆ ಔಟ್ಪುಟ್ ಬರಬೇಕು ಅಂತಂದರೆ ಮಿನಿಮಮ್ ಇಷ್ಟು ಸ್ಯಾಂಪಲ್ ಆಗಿರಬೇಕು ಅಂತ. ಈ 12 ಗುರುಕುಲಗಳಲ್ಲಿ ಕಳೆದ 25 ವರ್ಷಗಳಿಂದ ಸಾವಿರಾರು ವಿದ್ಯಾರ್ಥಿಗಳ ಮೇಲೆ ಪ್ರಯೋಗವನ್ನು ನಡೆಸಿ ಈ ಪದ್ಧತಿ ಕಾಲದ ಪರೀಕ್ಷೆಯಲ್ಲಿ ಉತ್ತೀರ್ಣವಾಗಿ ಆಧುನಿಕ ದಿನಗಳಲ್ಲೂ ಸಹ ಇದು ಯಶಸ್ವಿ ಪ್ರಯೋಗ ಅಂತ ಸಾಬೀತಾದ ನಂತರ ನಾವಿದನ್ನು ಇಡ್ತಿದ್ದೀವಿ. ಯಾರೋ ಬೆರಳೆಣಿಕೆಯ ಕೆಲವರ ಮೇಲೆ ಪ್ರಯೋಗ ಮಾಡಿರೋದಲ್ಲ, ಇದು ಸಾವಿರಾರು ವಿದ್ಯಾರ್ಥಿಗಳ ಮೇಲೆ ಇದ್ರ ಪ್ರಯೋಗ ಆಗಿದೆ. ಈ ಶಿಕ್ಷಣ ಪದ್ಧತಿಯ ಮೂಲಕ ಕಲಿತಿರ್ತಕ್ಕಂಥ ವಿದ್ಯಾರ್ಥಿಗಳು ಜಗತ್ತಿನ ಮುಂದೆ ತಮ್ಮ ಒಂದು ಸಾಮರ್ಥ್ಯವನ್ನು, ಕ್ಷಮತೆಯನ್ನು ಪ್ರದರ್ಶಿಸಿದ್ದಾರೆ. ಗುರುಕುಲದಲ್ಲಿರ್ತಕ್ಕಂಥ ವಿದ್ಯಾರ್ಥಿ ಯುರೋಪಿಯನ್ ಯೂನಿವರ್ಸಿಟಿಗಳಿಗೆ ಹೋಗಿ ಜರ್ಮನಿಯಲ್ಲಿ ಈ ಆಧುನಿಕ ಶಿಕ್ಷಣವನ್ನು, ಆಧುನಿಕ ವಿಜ್ಞಾನವನ್ನು ಬೋಧಿಸುವ ಮಟ್ಟಕ್ಕೆ ಅವರು ಚಿಕ್ಕ ವಯಸ್ಸಿನಲ್ಲೇ ಆ ಜ್ಞಾನವನ್ನು ಸಂಪಾದಿಸಿದ್ದಾರೆ. ಹೀಗಾಗಿ ಇದು ಕಾಲದ ಪರೀಕ್ಷೆಯಲ್ಲಿ ಉತ್ತೀರ್ಣವಾಗಿರತಕ್ಕಂಥ ಪ್ರಯೋಗ. ಮಾತೃಭಾಷಾ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲವೂ ಕೂಡ ಇವತ್ತು ಇಂಗ್ಲೀಷ್ ಮಯವಾಗ್ತಾ ಇದೆ. ಇಂಗ್ಲೀಷ್ ಯಾವ ಮಗುವಿಗೆ ಬರಲ್ಲ ಅನ್ನೋದು ಅದು ರೇಸಲ್ಲಿ ಹಿಂದೆ ಬೀಳ್ತಾ ಇದೆ ಅನ್ನುವ ಆರೋಪ ಕೂಡ ಇದೆ. ಮತ್ತು ಇದು ನಿಜ ಕೂಡ ಕೆಲವು ಮಟ್ಟಿಗೆ, ಯಾಕಂದರೆ ಇಂಗ್ಲೀಷ್ ಒಂದು ರೀತಿಯಲ್ಲಿ ತಡೆಗೋಡೆ ಆಗಿದೆ ಅಂತ. ಮಾತೃಭಾಷೆಯಲ್ಲೇ ಶಿಕ್ಷಣ, 1ನೇ ತರಗತಿಯಿಂದ ಮಾತೃಭಾಷೆಯಲ್ಲಿ ಶಿಕ್ಷಣವನ್ನು ಮಾಡಬೇಕು. ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಅದು ಇಂಗ್ಲೀಷ್ ಆಗಿರಬೇಕು ಅಥವಾ ಮಾತೃಭಾಷೆ ಆಗಿರಬೇಕು. ಭಾರತೀಯ ಶಿಕ್ಷಣ ಮಂಡಲ ಏನು ಹೇಳುತ್ತೆ ಈ ಬಗ್ಗೆ? ನಮ್ಮದು ಬಹಳ ಸ್ಪಷ್ಟವಾದಂಥ ನೀತಿ ಇದೆ. ಶೈಶವ ಅವಸ್ಥೆಯಲ್ಲಿ, ಬಾಲ್ಯದಲ್ಲಿ ಮಾತೃಭಾಷೆಯಲ್ಲೇ ಶಿಕ್ಷಣ ಆಗಬೇಕು. ಆಗ ವೈಚಾರಿಕ ಸ್ಪಷ್ಟತೆ, ಕಲ್ಪನೆಗಳು, ಅದರ ವಿಕಾಸ ಇದೆಲ್ಲವೂ ಆಗುತ್ತೆ. ತುಂಬ ಜನ ಭಾಷಾ ವಿಜ್ಞಾನಿಗಳು ಮಾತೃಭಾಷೆಯಲ್ಲೇ ಬಾಲ್ಯದಲ್ಲಿ ಶಿಕ್ಷಣ ನಡಿಬೇಕು ಅನ್ನೋದಿದೆ. ಕನಿಷ್ಠ 5ನೇ ತರಗತಿಯವರೆಗೆ ಮಾತೃಭಾಷೆಯಲ್ಲಿ ಶಿಕ್ಷಣ ನಡಿಬೇಕು. ಈಗಿರುವ ಸಿಸ್ಟಮ್ನಲ್ಲಿ ನಾವು ಹೇಳಿದಿರೋ ತ್ರಿಭಾಷಾ ಸೂತ್ರದಲ್ಲಿ ನಾವು ಸೂಚಿಸಿದ್ದು, ಮೊದಲು ಪ್ರಾದೇಶಿಕ ಭಾಷೆ ಅಥವಾ ಮಾತೃಭಾಷೆ, 2ನೇದು ಹಿಂದಿ ಇರಬೇಕು, ಸಂಸ್ಕೃತ ಇರಬೇಕು. ಈ 3 ಭಾಷೆಗಳ ಒಂದು ಸೂತ್ರ, ತ್ರಿಭಾಷಾ ಸೂತ್ರ ಇರಬೇಕು ಅಂತ. ಆದರೆ ಇಂಗ್ಲೀಷನ್ನು ಇಷ್ಟು ದಿವಸ ಬಳಕೆಯಲ್ಲಿ ಇಟ್ಕೊಂಡಿರ್ತಕ್ಕಂಥ ಸಮಾಜ, ಸರ್ಕಾರ ಇದನ್ನು ಬಿಡೋದಕ್ಕೆ ತಯಾರಿಲ್ಲ. ಅದಕ್ಕಾಗಿ ತ್ರಿಭಾಷಾ ಸೂತ್ರದಲ್ಲಿ ಇಂಗ್ಲೀಷನ್ನು ಇಟ್ಕೊಂಡಿದ್ದಾರೆ. ಆದರೆ ಮಾತೃಭಾಷೆಯಲ್ಲಿ ಶಿಕ್ಷಣ ಇರಬೇಕು ಅನ್ನೋದು ನಮ್ಮ ಬಹಳ ಸ್ಪಷ್ಟವಾದಂಥ ನಿಲುಮೆ. ಇಂಗ್ಲೀಷನ್ನು ಒಂದು ಭಾಷೆಯನ್ನಾಗಿ ಕಲಿಯೋದೇನು ತಪ್ಪಲ್ಲ.
ಯಾವುದೇ ಭಾಷೆಯ ಬಗ್ಗೆ ನಮಗೆ ಜಗತ್ತಿನ ಯಾವುದೇ ಭಾಷೆಗಳ ಬಗ್ಗೆನೂ ವಿರೋಧ ಇಲ್ಲ, ಹಾಗೆ ಇಂಗ್ಲೀಷ್ ಬಗ್ಗೆನೂ ನಮಗೆ ವಿರೋಧ ಇಲ್ಲ. ಆದರೆ ಮಾಧ್ಯಮವಾಗಿ ಅದು ಬಾಲ್ಯದಲ್ಲಿ 1ನೇ ತರಗತಿಯಿಂದ ಅದಕ್ಕಿಂತ ಮುಂಚೆ LKG UKGಯಿಂದಲೇ ಇಂಗ್ಲೀಷನ್ನು ಕಲಿಸುವುದಾಗಲಿ ಇಂಗ್ಲೀಷ್ ಮಾಧ್ಯಮವಾಗಲಿ ಇರುವುದಕ್ಕೆ ನಮ್ಮದು ಬಹಳ ಸ್ಪಷ್ಟವಾದಂಥ ವಿರೋಧ ಇದೆ. ಭಾಷೆಗಳಿಗೆ ವಿರೋಧ ಇಲ್ಲ, ಆದರೆ ಸಂಸ್ಕೃತವನ್ನು ಹೇರ್ಲಿಕ್ಕೆ ಹೊರಟಿದ್ದೀರಾ? ಸಂಸ್ಕೃತ ಈ ದೇಶದ ತಾಯಿ ಭಾಷೆ. ಜಗತ್ತಿನ ಅನೇಕ ಭಾಷೆಗಳಿಗೆ ಭಾಷೆಗಳಲ್ಲಿ ಸಂಸ್ಕೃತದ ಶಬ್ದಗಳ ಬಳಕೆ ಇದೆ. ಅಮೇರಿಕಾದಲ್ಲಿ, ಇಂಗ್ಲೆಂಡ್ನಲ್ಲಿ ಈಗ ಅನೇಕ ಶಿಕ್ಷಣ ಸಂಸ್ಥೆಗಳು, ಜರ್ಮನಿನಲ್ಲೂ ಕೂಡ ಸಂಸ್ಕೃತವನ್ನು ಕಡ್ಡಾಯವನ್ನಾಗಿ ಮಾಡ್ತಾ ಇದ್ದಾವೆ. ಮತ್ತು ತಮ್ಮ ವೆಬ್ಸೈಟ್ನಲ್ಲಿ ಸಂಸ್ಕೃತವನ್ನು ಯಾಕೆ ಕಲಿಬೇಕು ಅನ್ನುವಂತಹ ವಿಷಯವನ್ನು ಅವರು ಬಹಳ ಸ್ಪಷ್ಟವಾಗಿ ತಮ್ಮ ನೀತಿಯಲ್ಲಿ ಅದನ್ನು ಸೇರಿಸ್ಕೊಂಡಿದ್ದಾರೆ. ಒಂದು ಮಗು ಉರ್ದುವಿನಲ್ಲಿ ಪಾಠ ಮಾಡಿದ್ದು, ಮಾತೃಭಾಷೆ ಅದರದ್ದು ಉರ್ದು ಆಗಿರುತ್ತೆ, 5ನೇ ಕ್ಲಾಸ್ವರೆಗೂ ಉರ್ದು ಕಲ್ತಿರುತ್ತೆ. ಯಾಕೆ ಅದು ಸಂಸ್ಕೃತವನ್ನು ಕಲಿಬೇಕು? ಸಂಸ್ಕೃತದ ಅಕ್ಷರಗಳ ರಚನೆ ಮತ್ತು ಸಂಸ್ಕೃತ ಅಕ್ಷರಗಳ ಉಚ್ಚಾರ, ರಚನೆ ಮತ್ತು ಉಚ್ಚಾರ ಇದು ವೈಜ್ಞಾನಿಕವಾಗಿದೆ. ಉದಾಹರಣೆಗೆ ಕ ಖ ಗ ಘ ङ ಅದು ಕಂಠವ್ಯ, ಕಂಠದಿಂದ ಪ್ರಾರಂಭ ಆಗುತ್ತೆ. ಅದಕ್ಕಿಂತ ಮುಂಚಿನ ವ್ಯಂಜನಮಾಲೆ ಚ ಛ ಜ ಝ ಯ ಅದಕ್ಕಿಂತ ಮುಂದಿನ ಒಂದು ನಿರ್ದಿಷ್ಟ ಜಾಗದಿಂದ ಉಚ್ಚಾರಣೆ ಆಗುತ್ತೆ. ಇದೀಗಾಗಲೇ ಅನೇಕ ಪ್ರಯೋಗಗಳನ್ನು ಮಾಡುವುದರ ಮುಖಾಂತರ ಅನೇಕ ವೈಜ್ಞಾನಿಕ ಸಂಸ್ಥೆಗಳು, ಸಂಶೋಧನಾ ಸಂಸ್ಥೆಗಳು ಈ ರೀತಿಯ ಅಕ್ಷರಗಳ ರಚನೆಯನ್ನು ಬರೆಯುವುದರ ಮೂಲಕ ಮತ್ತು ಇದರ ಉಚ್ಚಾರಣೆ ಮಾಡುವುದರ ಮೂಲಕ ಇಂಟೆಲಿಜೆಂಟ್ ಕೋಶಂಟ್ ಇದು ಡೆವಲಪ್ ಆಗುತ್ತೆ, ಏಕಾಗ್ರತಾ ಶಕ್ತಿ ಜಾಸ್ತಿ ಆಗುತ್ತೆ, ಮನುಷ್ಯನ ವಿಕಾಸಕ್ಕೆ ಈ ಭಾಷೆ ತುಂಬ ಅನುಕೂಲ ಅನ್ನತಕ್ಕಂಥದ್ದನ್ನು ಈಗಾಗಲೇ ಸಾಬೀತು ಮಾಡಿರುವುದು ಜಗತ್ತಿಗೆ ಗೊತ್ತಿದೆ. ಇದು ಭಾರತದ ಮೂಲ ಭಾಷೆ. ಇದಕ್ಕಾಗಿ ಮತ್ತು ಭಾರತದ ಎಲ್ಲ ಭಾಷೆಗಳ ಮೇಲೂ ಸಂಸ್ಕೃತದ ಪ್ರಭಾವ ಇದ್ದೇ ಇದೆ. ಮತ್ತು ವ್ಯಾಕರಣವೂ ಇಡೀ ದೇಶದ್ದು ಒಂದು. ಹೀಗಾಗಿ ಇದರ ಬಗ್ಗೆ ಇಡೀ ದೇಶದಲ್ಲೊಂದು ಸ್ವೀಕಾರಾರ್ಹತೆ ಇದೆ. ದ್ರಾವಿಡಿಯನ್ ಭಾಷೆಗಳು ಮಾತ್ರ ಖಂಡಿತ ಇದನ್ನು ಒಪ್ಪಲ್ಲ ಅಂತ ಅನಿಸುತ್ತೆ. ದ್ರಾವಿಡಿಯನ್ ಭಾಷೆಗಳು ಸಂಸ್ಕೃತ ಪ್ರಭಾವ ಇಲ್ಲ, ಮತ್ತು ಸಂಸ್ಕೃತದಷ್ಟೇ ಹಳೆ ಭಾಷೆಗಳು ನಮ್ಮದು ಅನ್ನುವ ವಾದವನ್ನು ಇಟ್ಟಿದ್ದಾರೆ. ಮತ್ತು ಅದನ್ನು ವ್ಯಾವಹಾರಿಕ ದೃಷ್ಟಿಯಿಂದ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋಕ್ಕೆ ಹೋಗೋದಾದರೆ ಸಂಸ್ಕೃತವನ್ನು ಖಂಡಿತವಾಗಿಯೂ ಕೂಡ ದ್ರಾವಿಡಿಯನ್ ಸ್ಟೇಟ್ಸ್ ಒಪ್ಪುವಂಥ ಸಾಧ್ಯತೆ ಇಲ್ಲ ಅಂತ ಅನಿಸುತ್ತೆ. ಭಾರತೀಯ ಶಿಕ್ಷಣ ಮಂಡಳ ಏನು ಮಾಡುತ್ತೆ ಇಂಥ ಸಂದರ್ಭದಲ್ಲಿ? ಇದು ರಾಜಕೀಯ ಪ್ರೇರಿತವಾದಂಥ ಚಿಂತನೆಗಳಿವೆಲ್ಲವೂ. ಮತ್ತು ಯಾವುದೇ ಭಾಷೆಯನ್ನು ಯಾರ ಮೇಲೂ ಹೇರುವಂತಹ ಚಿಂತನೆ ಭಾರತೀಯ ಶಿಕ್ಷಣ ಮಂಡಲದ್ದು ಇಲ್ಲ, ಈ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲೂ ಅದರ ಉಲ್ಲೇಖ ಇಲ್ಲ. ಅದಕ್ಕಾಗಿ ಎಲ್ಲ ಸಾರ್ವಜನಿಕರಿಂದ ಸಲಹೆಗಳನ್ನು ತೆಗೆದುಕೊಂಡು ಸರ್ವಸಮ್ಮತಿ ಅನ್ನಬಹುದಾದ ರೀತಿಯಲ್ಲಿ ಈ ಶಿಕ್ಷಣ ನೀತಿಯನ್ನು ರೂಪಿಸಬೇಕು ಅನ್ನುವ ಪ್ರಯತ್ನ ನಡೆದಿದೆ. ಕೆಲವು ಕಡೆ ಹಿಂದಿ ವಿರೋಧವೂ ವ್ಯಕ್ತವಾಯಿತು ರಾಷ್ಟ್ರೀಯ ಶಿಕ್ಷಣ ನೀತಿಯ ತ್ರಿಭಾಷಾ ಸೂತ್ರವನ್ನು ಕೇಳಿದ ನಂತರ. ಅದಾದಮೇಲೆ ರಾಷ್ಟ್ರೀಯ ಶಿಕ್ಷಣ ನೀತಿಯ ಕುರಿತಾಗಿ ಸರ್ಕಾರವೂ ಸ್ಪಷ್ಟಪಡಿಸ್ತು, ನೀತಿಯಲ್ಲೂ ಅದು ಸ್ಪಷ್ಟ ಇದೆ, ಯಾವುದೇ ಭಾಷೆಯನ್ನು ಯಾರ ಮೇಲೆಯೂ ನಾವು ಹೇರಕ್ಕೆ ಹೋಗೋದಿಲ್ಲ. ಮತ್ತು ಯಾಕೆ ಹಿಂದಿಯನ್ನು ಇಟ್ಕೊಂಡಿದ್ದೀರಾ ತ್ರಿಭಾಷಾ ಸೂತ್ರದಲ್ಲಿ? ಇದೊಂದು ಸಂಪರ್ಕ ಭಾಷೆಯಾಗಿ ಅದನ್ನು ತ್ರಿಭಾಷಾ ಸೂತ್ರದಲ್ಲಿ ಸೇರಿಸಲಾಗಿದೆ. ಸಂಪರ್ಕ ಭಾಷೆಯಾಗಿ ಸ್ವಾತಂತ್ರ್ಯಕ್ಕಿಂತ ಮೊದಲು ತುಂಬ ಪಾಪ್ಯುಲರ್ ಆಗಿದ್ದು ಉರ್ದು ಭಾಷೆ. ಯಾಕೆ ಅದನ್ನು ಸೇರಿಸಬಾರ್ದು ತ್ರಿಭಾಷಾ ಸೂತ್ರದಲ್ಲಿ? ಉರ್ದು ಭಾಷೆ ಸ್ವಾತಂತ್ರ್ಯಕ್ಕಿಂತ ಪೂರ್ವದಲ್ಲಿ ಅದು ಪ್ರಸಿದ್ಧವಾಗಿತ್ತು ಅಂತ ನೀವು ಹೇಳ್ತಾ ಇದ್ದೀರಿ. ಆದರೆ ಉರ್ದು ಮತ್ತು ಹಿಂದಿ ಮಿಶ್ರಿತವಾಗಿರ್ತಕ್ಕಂಥ ಅಸ್ವಾಭಾವಿಕವಾಗಿರ್ತಕ್ಕಂಥ ಒಂದು ಭಾಷೆ ಆವಾಗ ಪ್ರಚಲಿತದಲ್ಲಿತ್ತು. ಆದರೆ ಆ ಭಾಷೆಗೂ ಮತ್ತು ಭಾರತದಲ್ಲಿರುವ ಇತರ ಭಾಷೆಗಳಿಗೂ ಸ್ವೀಕಾರಾರ್ಹತೆ ಎಷ್ಟು ಬರುತ್ತೆ ಅನ್ನೋದನ್ನು ಸಾರ್ವಜನಿಕರು ನೋಡಿ ತಮ್ಮ ಸಲಹೆಗಳನ್ನು ಕೊಡಲಿ. ಅದು ಇಡೀ ದೇಶದಲ್ಲಿ ಉರ್ದು ಬರಲಿ ಅಂತ ಒಂದು ಕೂಗು ಹೇಳಲಿ, ಆವಾಗ ಅದನ್ನು ಸರ್ಕಾರ ಯೋಚನೆ ಮಾಡುತ್ತೆ. ಅಂದರೆ ಮೆಜಾರಿಟಿ ವಿನ್ಸ್ ಅಂತ. ಇಲ್ಲಿ ನಾರ್ದರ್ನ್ ಸ್ಟೇಟ್ಸ್ ಎಲ್ಲರೂ ಕೂಡ ಹಿಂದಿ ಮಾತಾಡ್ತಾರೆ, ಅದಕ್ಕಾಗಿ ಹಿಂದಿಯನ್ನು ಹಾಕಬೇಡ. ಒಂದು ದ್ರಾವಿಡಿಯನ್ ಸ್ಟೇಟ್ಸ್ ಬೇರೆ ಭಾಷೆ ಮಾತಾಡಿದ್ರೂ ತೊಂದರೆ ಇಲ್ಲ. ಅದೊಂಥರ ಆ ಪಾಲಿಸಿ ಏನಿದೆ, ಆ ಪಾಲಿಸಿಯನ್ನು ಕೂಡ ಭಾರತೀಯ ಶಿಕ್ಷಣ ಮಂಡಲ ಅದನ್ನೇ ಮಾಡ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ಮೋಸ್ಟ್ಲಿ ಹಿಂದಿಯನ್ನು ಹಾಕಿರಬೇಕು, ಬೇರೆ ಯಾವುದೇ ಭಾಷೆಯನ್ನು ಹಾಕಿಲ್ಲ. ಇದು ಮಾಧ್ಯಮಗಳಿಂದ ಮತ್ತು ರಾಜಕೀಯ ಪ್ರೇರಿತ ಕೆಲವು ವ್ಯಕ್ತಿಗಳಿಂದ ವ್ಯಕ್ತವಾಗ್ತಾ ಇರತಕ್ಕಂತಹ ಸಂಗತಿ ಇದು. ಹೀಗಾಗಿ ಒಮ್ಮೆ ಈ ನೀತಿಯಲ್ಲಿ ಎಲ್ಲ ಭಾಷೆಗಳು ರಾಷ್ಟ್ರೀಯ ಭಾಷೆಗಳು, ಯಾವುದೇ ಭಾಷೆಯನ್ನು ಯಾರ ಮೇಲೂ ಹೇರಲಾಗುವುದಿಲ್ಲ
ಅನ್ನುವುದು ಸ್ಪಷ್ಟವಾದ ಮೇಲೆ ನೀತಿಯಲ್ಲಿ ಅದು ಬಂದ ನಂತರ ಅದನ್ನು ವಿರೋಧ ಮಾಡುವ ಅವಶ್ಯಕತೆಯೇ ಇಲ್ಲ. ಆದರೆ ನೀತಿ ಸ್ವೀಕಾರ ಆದ ನಂತರ ಆ್ಯಕ್ಷನ್ ಪ್ಲ್ಯಾನ್ ಅಂತ ಒಂದು ರೂಪಿತವಾಗುತ್ತೆ. ಆ್ಯಕ್ಷನ್ ಪ್ಲ್ಯಾನಲ್ಲಿ ಏನಾದರೂ ಬಂದುಬಿಟ್ರೆ, ನೀತಿಯಲ್ಲಿ ಇಲ್ಲದೇ ಇರುವ ಕೆಲವು ಸಂಗತಿಗಳು ಆ್ಯಕ್ಷನ್ ಪ್ಲ್ಯಾನಲ್ಲಿ ಬಂದರೆ ಆವಾಗ ಸಾರ್ವಜನಿಕರು ಮತ್ತೆ ಸಲಹೆಗಳನ್ನು ಕೊಡ್ಬೋದು, ವಿರೋಧವನ್ನೂ ಮಾಡಬಹುದು. ಯಾವುದೇ ಸಮುದಾಯಕ್ಕೆ ಮಾನಸಿಕವಾಗಿ ಹರ್ಟ್ ಮಾಡಬೇಕು ಅನ್ನುವ ಉದ್ದೇಶ ಅಥವಾ ಅಸ್ವಾಭಾವಿಕವಾದದ್ದನ್ನು ಜಾರಿಗೆ ತರಬೇಕು ಅನ್ನತಕ್ಕಂಥ ಉದ್ದೇಶ ಭಾರತೀಯ ಶಿಕ್ಷಣ ಮಂಡಲದ್ದೂ ಇಲ್ಲ, ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲೂ ಅದರ ಉಲ್ಲೇಖ ಇಲ್ಲ. ಅದಕ್ಕಾಗಿ ಯಾರ್ಯಾರಿಗೆ ಈ ಥರದ ಅನುಮಾನಗಳಿದಾವೋ ಅವರು ಆ್ಯಕ್ಷನ್ ಪ್ಲ್ಯಾನ್ ಬಂದ ಮೇಲೆ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ಲಿಕ್ಕೆ ಮತ್ತೆ ಅವಕಾಶಗಳಿದೆ. ಕೊನೆಯದಾಗಿ ರಾಷ್ಟ್ರೀಯ ಶಿಕ್ಷಣ ನೀತಿಗೆ ಸಂಬಂಧಪಟ್ಟ ಹಾಗೇ ಈ ಟರ್ಮ್ನಲ್ಲಾದರೂ ಮೋದಿ ಸರ್ಕಾರ ಇದನ್ನು ಜಾರಿಗೆ ತರತ್ತಾ, ಅದ್ರ ಬಗ್ಗೆ ಏನಾದರೂ ಮಾತುಕತೆಗಳು ನಡೆದಿದೆಯಾ, ಆಗತ್ತಾ, ಅಥವಾ ಮತ್ತೊಂದು ರಾಮ ಮಂದಿರದ ಕಥೆನೇ ಆಗತ್ತಾ? ಇದೂ ನಮಗೆಲ್ಲರಿಗೂ ವಿಶ್ವಾಸ ಇದೆ, ಖಂಡಿತವಾಗಿಯೂ ಇದೇ ಟರ್ಮ್ನಲ್ಲಿ ಬಹಳ ಶೀಘ್ರದಲ್ಲೇ ಈ ಶಿಕ್ಷಣ ನೀತಿಯನ್ನು ಈ ಸರ್ಕಾರ ಜಾರಿಗೆ ತರುತ್ತೆ ಅಂತ ನಮಗನ್ಸುತ್ತೆ. ಧನ್ಯವಾದ ಶಂಕರಾನಂದ ಅವರೇ, ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ನಮಸ್ಕಾರ ವೀಕ್ಷಕರೇ, ಇದು ಶಂಕರಾನಂದ ಅವರ ಮಾತು. ಭಾರತೀಯ ಶಿಕ್ಷಣ ಪದ್ಧತಿ ಏನು ಭಾರತೀಯ ಶಿಕ್ಷಣ ಮಂಡಲ ಪ್ರಮೋಟ್ ಮಾಡ್ತಾ ಇದೆ ಅದು ಮಾಡರ್ನ್ ಆಗಿದೆ, ಟೈಮ್ ಟೆಸ್ಟೆಡ್ ಇದೆ. ಈಗಾಗಲೇ ಕಳೆದ 25 ವರ್ಷಗಳಿಂದ ಅದನ್ನು ಟೆಸ್ಟ್ ಮಾಡ್ತಾ ಇದ್ದೀವಿ ಮತ್ತು ನಮಗೆ ಸಕ್ಸಸ್ ರಿಸಲ್ಟ್ಸ್ ತುಂಬ ಚೆನ್ನಾಗಿ ಸಿಕ್ಕಿದೆ. ಹಾಗಾಗಿ ಇದನ್ನು ಮಾಡಬೇಕು ಅಂಥೇಳಿ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ಈ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಏನಾದರೂ ಪ್ರಶ್ನೆಗಳಿದ್ದರೆ ಭಾರತೀಯ ಶಿಕ್ಷಣ ಮಂಡಲದ ಚಟುವಟಿಕೆಗಳಿಗೆ ಅಥವಾ ಈಗ ಶಂಕರಾನಂದ ಅವರು ಏನು ಮಾತಾಡಿದ್ರು, ಯಾವುದೇ ಭಾಷೆಯನ್ನು ಯಾರ ಮೇಲೂ ಕೂಡ ಹೇರುವಂತಹ ಪ್ರಮೇಯ ಇಲ್ಲ, ಅಥವಾ ಅಸ್ವಾಭಾವಿಕವಾಗಿ ಅದನ್ನು ನಾವು ಯಾವುದೋ ಒಂದು ಕಮ್ಯುನಿಟಿಗೆ ಹರ್ಟ್ ಆಗುತ್ತೆ ಅಂಥೇಳಿ ಯಾವುದೇ ಭಾಷೆಯನ್ನು ಇಂಟ್ರೊಡ್ಯೂಸ್ ಮಾಡೋದಾಗಲಿ ಅಥವಾ ಅದನ್ನು ಹಿಂತಕೊಳ್ಳೋದಾಗಲಿ ಆ ಥರದ್ದು ಯಾವುದೇ ಕಾರಣ ಇಲ್ಲ ಅಂಥೇಳಿ ಹೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಏನಾದರೂ ಪ್ರಶ್ನೆಗಳಿದ್ದರೆ ದಯವಿಟ್ಟು ಈ ವಿಡಿಯೋದ ಕೆಳಗೆ ಕಮೆಂಟ್ ಮಾಡಿ, ನಾನು ನಿಮ್ಮ ಪ್ರಶ್ನೆಗಳನ್ನು ಮತ್ತೆ ಭಾರತೀಯ ಶಿಕ್ಷಣ ಮಂಡಲಕ್ಕೆ ಶಂಕರಾನಂದ ಅವರಿಗೆ ಕೇಳ್ತೀನಿ. ಧನ್ಯವಾದ, ನಮಸ್ಕಾರ.